ಆತ್ಮೀಯ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ, ಇಟ್ ಮೀನ್ಸ್ KAT, ನಿನ್ನೆ ದಿನ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಯಾವುದಕ್ಕೆ ಸಂಬಂಧಪಟ್ಟಿದೆ ಮತ್ತೆ ಆ ಆದೇಶದಿಂದ ಇನ್ನುಳಿದಂತ ಎಲ್ಲ ಒಂದು ನೇಮಕಾತಿಗೆ ಏನಾದರೂ ಸಮಸ್ಯೆ ಇದೆನಾ ಅಂತೇಳಿ ನಾವು ನೋಡಿದಾಗ, ಸೊ ಅದ್ರ ಬಗ್ಗೆ ನಾನು ಏನಪ್ಪಾ ಅಂದ್ರೆ ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. 384 KS ಹುದ್ದೆಗಳು, ಪ್ರೊಬೇಷನರಿ ಹುದ್ದೆಗಳು ಏನಿದವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತ ಮೀಸಲಾತಿ ಅಂದ್ರೆ 2022 ಡಿಸೆಂಬರ್ 12ರಂದು ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಅವಧಿಯಲ್ಲಿ 50% ಇದ್ದಂತ ಮೀಸಲಾತಿಯನ್ನ 56%ಗೆ ಏರಿಸಿ ಆದೇಶವನ್ನ ಹೊರಡಿಸಿದ್ರು ಹಿಂದೆ. ಸೊ ಅದೇ ಪ್ರಕಾರ ಏನಾಯ್ತು, ಈ KS ಹುದ್ದೆಗಳಿಗೆ ನೋಟಿಫಿಕೇಶನ್ ಆಯ್ತು. ಅದಾದ ನಂತರ ಇವಾಗ ಏನಾಗಿದೆ ಅಂದ್ರೆ, ಆ ಒಂದು ಏನು ಇನ್ಕ್ರೀಸ್ ಮಾಡಿದ್ರಲ್ಲ, 6% ಏನು ಇನ್ಕ್ರೀಸ್ ಮಾಡಿದ್ರಲ್ಲ, ಅದನ್ನ ಪ್ರಶ್ನೆ ಮಾಡಿ ಒಬ್ಬ ಅಭ್ಯರ್ಥಿ ಅಂದ್ರೆ ಇಲ್ಲಿ ಇದಾರೆ ನೋಡಿ, BN ಮಧು ಅಂತಕ್ಕಂತ ಒಬ್ಬ ಅಭ್ಯರ್ಥಿ KETಗೆ ರಿಟ್ ಅರ್ಜಿಯನ್ನು ಹಾಕಿದ್ರು. ಸೊ ಅದು KET ಒಂದು ಆದೇಶವನ್ನು ಕೊಟ್ಟು, ಇಲ್ಲ ಇದು ಯಾವುದೇ ಕಾರಣಕ್ಕೂ ಇದು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಶಾಸನ ಆಗಿ ಅದು ರೂಪಿತ ಆಗಬೇಕು. ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸೇ ಇಲ್ಲ. ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ, ಇದು ಕಂಪ್ಲೀಟ್ಲಿ ಏನಪ್ಪಾ ಅಂದ್ರೆ ರಾಂಗ್ ಆಗತ್ತೆ. ಮತ್ತೆ ಈ ಒಂದು KS ಏನು 384 ಹುದ್ದೆಗಳು ಏನದಾವಲ್ಲ, ಇದನ್ನ ನಾವು ರದ್ದು ಮಾಡ್ತೀವಿ ಅಂತೇಳಿ KET ಏನ್ ಮಾಡಿತು, ರದ್ದು ಮಾಡಿತು. 50% ಮೀರಬಾರ್ದು ಅಂತೇಳಿ ಇಂದಿರಾ ಸಾಹ್ನಿ ಕೇಸಲ್ಲಿ ನಾವು ನೋಡ್ತೀವಿ. ಇಂದಿರಾ ಸಾಹ್ನಿ ವರ್ಸಸ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯನ್ ಅಂತೇಳಿ. ಸೊ ಅದರಲ್ಲಿ ಏನ್ ಹೇಳಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ 50% ಮೀರಬಾರ್ದು ಮೀಸಲಾತಿ ಅಂತೇಳಿದೆ. ಸೊ ಅದನ್ನ ಮೀರಿ ಕರ್ನಾಟಕ ಸರ್ಕಾರ, ಹಿಂದಿನ ಅವಧಿಯಲ್ಲಿ ಇರ್ತಕ್ಕಂಥ ಸರ್ಕಾರ 56 ಅದನ್ನ ಏರಿಸಿ, ಸೊ ಇದು ಅದ್ರ ಪ್ರಕಾರನ ಈ ಹುದ್ದೆಗಳು KS ಹುದ್ದೆಗಳು ನೋಟಿಫಿಕೇಶನ್ ಆಯ್ತು. ಅದನ್ನ ಪ್ರಶ್ನೆ ಮಾಡಿ ಅದೇನಾಗಿದೆ ಇವಾಗ, ಸೊ ಅದು KET ಏನ್ ಮಾಡಿದೆ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿದೆ. 56% ಏನು ಮೀಸಲಾತಿ ಇತ್ತಲ್ಲ, ಅದನ್ನ ರಿಜೆಕ್ಟ್ ಮಾಡಿದೆ. ಸೊ ಆಯ್ತು ಸರ್, ಇದೆಲ್ಲ ಏಕೆ ಅಂತೇಳಿ ಕೇಳಿದಾಗ, ಈ 56% ಮೀಸಲಾತಿ ಏನಿದೆಯಲ್ಲ, ಈ ಸಮಸ್ಯೆ ಏನಾದ್ರು ಹಿಂದೆ ಅಪಾಯಿಂಟ್ ಆದವರಿಗೆ ಮತ್ತೆ ಮುಂದೆ ಈಗ ಮುಂಬರ್ತಕ್ಕಂಥ ಎಲ್ಲ ನೇಮಕಾತಿಗೆ ಏನಾದರೂ ಸಮಸ್ಯೆ ಆಗ್ತಿದೆನಾ, ಹಾಗಾದ್ರೆ ಮತ್ತೆ ಏನಾದರೂ ನೇಮಕಾತಿಗಳು ಡಿಲೇ ಆಗ್ತಿದೆನಾ ಅಂತೇಳಿ ಕೇಳಿದಾಗ, ಖಂಡಿತ ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂತ ಕೇಳಿದಾಗ, 50 56%ಗೆ ಏನು ಏರಿಸಿರಲ್ಲ ಅಂದ್ರೆ, ಮೊದಲು ಏನಿತ್ತು, SC ಒಂದು ಕೆಟಗರಿಗೆ 15 ಅಂತಿತ್ತು, 15 ಇತ್ತು, ಅದನ್ನ 17 ಮಾಡಿದ್ರು. ಆಮೇಲೆ SCಗೆ 3 ಇತ್ತು, ಅದನ್ನ 7%ಗೆ ಏನು ತಗೊಂಡು ಹೋದ್ರಲ್ಲ, ಅದು ಮುಂಬರ್ತಕ್ಕಂಥ ಯಾವುದೇ ನೇಮಕಾತಿಗಳಿಗೆ ಸಂಬಂಧ ಇದೆನಾ ಅಂತೇಳಿ ಕೇಳಿದಾಗ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಹೇಳ್ತೀನಿ ನಾನು. ಈಗಿರ್ತಕ್ಕಂಥ ಸದ್ಯ ಇರ್ತಕ್ಕಂಥದ್ದು, ಕರ್ನಾಟಕ ಸದ್ಯ ಇರ್ತಕ್ಕಂಥದ್ದು 56%. ಇದನ್ನ ರಿಜೆಕ್ಟ್ ಮಾಡಿದೆ ಅಂತಂದಾಗ, ಇದನ್ನ KET ರಿಜೆಕ್ಟ್ ಮಾಡಿದೆ ಅಂತಂದಾಗ, ಹಾಗಾದ್ರೆ ಯಾವ್ದು ಅಪ್ಲೈ ಆಗತ್ತೆ? ಹಿಂದೆ ಇರ್ತಕ್ಕಂಥದ್ದು 49% ಏನಿದೆಯಲ್ಲ ಕರ್ನಾಟಕ ಸರ್ಕಾರದ ಒಂದು ಮೀಸಲಾತಿ, ಅದೇ ಏನಪ್ಪಾ ಅಂದ್ರೆ ಕಂಟಿನ್ಯೂಟಿ ಆಗತ್ತೆ. ಈಗ ಮುಂಬರ್ತಕ್ಕಂಥ ನೇಮಕಾತಿಗಳಿಗೆ ಯಾವುದೇ ರೀತಿ ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಸ್ಪಷ್ಟವಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಿಂದೆ ಏನಾದ್ರು ಹಿಂದಿನ ನೇಮಕಾತಿಗೆ ಏನಾದ್ರು ಸಮಸ್ಯೆ ಆಗ್ತಾನೆ ಅಂತ ಕೇಳಿದಾಗ, ಸೊ ಆಲ್ರೆಡಿ ಅವು ಏನಪ್ಪಾ ಅಂದ್ರೆ ಅವು ನೋಟಿಫಿಕೇಶನ್ ಆಗಿ, ಎಕ್ಸಾಮ್ ಆಗಿ, ಮತ್ತೆ ಆರ್ಡರ್ ಕಾಪಿ ಇಶ್ಯೂ ಆಗಿರ್ತಕ್ಕಂಥ, ಆರ್ಡರ್ ಕಾಪಿ ಏನಪ್ಪಾ ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಇಟ್ ಮೀನ್ಸ್ KS ಹುದ್ದೆಗಳಿಗೆ ಮಾತ್ರ ಇದು ಏನಾಗುತ್ತೆ, ಅಪ್ಲೈ ಆಗತ್ತೆ, ಮತ್ತೆ ಇದು ರದ್ದಾಗತ್ತೆ, ಮತ್ತೆ ಏನಪ್ಪಾ ಅಂತಂದ್ರ ರೀನೋಟಿಫಿಕೇಶನ್ ಆಗತ್ತೆ. ಓಕೆ, ಸೊ ಮುಂಬರ್ತಕ್ಕಂಥ ಯಾವುದೇ ನೇಮಕಾತಿಗಳಿಗೆ ಹಿಂದಿನ ಒಂದು ಅಂದ್ರೆ 49% 50% ಏನೈತಲ್ಲ, ಅದೇ ಏನಾಗತ್ತೆ ಇವಾಗ ಕಂಟಿನ್ಯೂಟಿ ಆಗತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ ಯಾರಿಗೂ. ಯಾಕಂದ್ರೆ ಹೇಳ್ಬಿಟ್ಟಿದೆ KET ಇದು ರಿಜೆಕ್ಟ್ ಮಾಡಿದೀವಿ ಅಂತೇಳಿ. ಇನ್ನೇನಾದ್ರೂ ಇವ್ರು ಮಾಡ್ಬೇಕಂತಂದ್ರೆ, ಸೊ ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ, ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಅದನ್ನ ಪ್ರಸ್ತಾವನೆಯನ್ನು ಕಳಿಸಿ, ಅಲ್ಲಿ ಏನಪ್ಪಾ ಅಂದ್ರೆ ಅದನ್ನ ಶಾಸನಬದ್ಧವಾಗಿ ಅದನ್ನ ಜಾರಿಗೆ ತಗೊಂಬಂದಾಗ ಮಾತ್ರ ಇದು 56%ಗೆ ಬರುತ್ತೆ. ಇದೇನಾಗತ್ತೆ, ಇಲ್ಲ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಹಿಂದೆ ಇರ್ತಕ್ಕಂಥದ್ದು ಮೀಸಲಾತಿನ ಏನಾಗತ್ತೆ, ಕಂಟಿನ್ಯೂಟಿ ಆಗತ್ತೆ. ಸೊ ಇಷ್ಟು ಮ್ಯಾಟ್ರು. ಯಾವುದೇ ಕಾರಣಕ್ಕೂ ಮುಂಬರ್ತಕ್ಕಂಥ ನೇಮಕಾತಿಗೆ ಇದರಿಂದ ಸಮಸ್ಯೆ ಆಗುದಿಲ್ಲ. ಈಗ ನೋಟಿಫಿಕೇಶನ್ ಏನ್ ಮಾಡಿದಾರಲ್ಲ 384 ಹುದ್ದೆಗಳಿಗೆ,
ಸೊ ಅದಕ್ಕೆ ಏನ್ ಪಾತ್ರ ಸಮಸ್ಯೆ ಆಗುತ್ತೆ, ಅದು ಮತ್ತೆ ರೀನೋಟಿಫಿಕೇಶನ್ ಆಗ್ಬಹುದು ಅಂತೇಳಿ. ಸೊ ಇದು ಇಷ್ಟಿರ್ತಕ್ಕಂಥ ಮಾಹಿತಿ. ಸೊ ನಮ್ಮ ಒಂದು ಸ್ಪರ್ಧಾ ಕೃಷಿ ಅಕಾಡೆಮಿಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಮತ್ತೆ ವಾಟ್ಸಪ್ ಗ್ರೂಪ್ ಇದೆ. ಸೊ ಜಾಯಿನ್ ಆಗ್ಬೋದು. ಎಲ್ಲರಿಗೂ ನಮಸ್ತೆ.